ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿ ಕ್ಲಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನಲ್ಲಿ ನಾವು ಜನವರಿ 1ರಿಂದ 4ರವರೆಗಿನ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಇವತ್ತಿನ ತರಗತಿಯು ಯಾರೆಲ್ಲ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದ್ದೀರಾ ಅವರಿಗೆ ತುಂಬಾ ಯೂಸ್ಫುಲ್ ಆಗಿರುವಂಥದ್ದು. ಯಾಕೆ ಅಂತಂದರೆ ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರುವವರು ಈ ಒಂದು ಪ್ರಚಲಿತ ಘಟನೆಗಳನ್ನು ಕವರ್ ಮಾಡಲೇಬೇಕು ಅಲ್ವಾ? ಅಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನಾನಿಲ್ಲಿ ನಿಮಗೆ ಎಲ್ಲ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗಿರುವಂಥ ಕರೆಂಟ್ ಅಫೇರ್ಸ್ಗಳನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡಿ ಅಂತ ಹೇಳ್ತಾ, ಆ್ಯಂಡ್ ಇನ್ನೂ ಯಾರೆಲ್ಲ ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಪ್ರಚಲಿತ ಘಟನೆಗಳು. ಪ್ರಶ್ನೆ 1. ಇತ್ತೀಚೆಗೆ ಸಂತೋಷ್ ಟ್ರೋಫಿ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ಪನ್ನು ಯಾವ ತಂಡ ಗೆದ್ದುಕೊಂಡಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ತೆಲಂಗಾಣ, ಆಪ್ಷನ್ ಡಿ ಕರ್ನಾಟಕ. ಇದರಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪಶ್ಚಿಮ ಬಂಗಾಳ. ಯಾವುದು? ಆಪ್ಷನ್ ಬಿ ಪಶ್ಚಿಮ ಬಂಗಾಳ. ಎರಡನೆಯ ಪ್ರಶ್ನೆ. ಸುದ್ದಿಯಲ್ಲಿರುವ ಸಿಂಪ್ಲಿಪಾಲ್ ಹುಲಿ ಸಂರಕ್ಷಣಾ ತಾಣವು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಒಡಿಶಾ. ಇದರಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಒಡಿಶಾ ಅನ್ನುವಂಥದ್ದು. ಮೂರನೆಯ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಸನಾ ಪ್ರದೇಶವು ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಯೆಮನ್, ಆಪ್ಷನ್ ಬಿ ಇಸ್ರೇಲ್, ಆಪ್ಷನ್ ಸಿ ಈಜಿಪ್ಟ್, ಆಪ್ಷನ್ ಡಿ ಜೋರ್ಡಾನ್. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಎ ಯೆಮನ್ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. ನಾಲ್ಕನೆಯ ಪ್ರಶ್ನೆ. ಯಾವ ಸರ್ಕಾರವು ವಿಕಲಚೇತನರಿಗಾಗಿ ಸಾರಿಗೆ ನಿಲ್ದಾಣಗಳಲ್ಲಿ AAS ಆಡಿಯೋ ಅನೌನ್ಸ್ಮೆಂಟ್ ಸಿಸ್ಟಮ್ ಉಪಕ್ರಮವನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಎ ಕರ್ನಾಟಕ ಅನ್ನುವಂಥದ್ದು. ಆಪ್ಷನ್ ಎ ಕರ್ನಾಟಕ. ಐದನೆಯ ಪ್ರಶ್ನೆ. ಇತ್ತೀಚೆಗೆ ಈ ಕೆಳಗಿನ ಯಾವ 3 ಸ್ಕಾರ್ಪಿನ್ ಕ್ಲಾಸ್ ಜಲಾಂತರ್ಗಾಮಿಗಳು ಭಾರತದ ನೌಕಾದಳ ಸೇರಲಿವೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ವಾಗ್ಮೀರ್, ಆಪ್ಷನ್ ಬಿ ಸೂರತ್, ಆಪ್ಷನ್ ಸಿ ನೀಲಗಿರಿ, ಆಪ್ಷನ್ ಡಿ ಮೇಲಿನ ಎಲ್ಲವು. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಡಿ ಮೇಲಿನ ಎಲ್ಲವು ಅನ್ನುವಂಥದ್ದು ಸರಿಯಾಗಿರುವಂಥದ್ದು. ಅಂದರೆ ವಾಗ್ಮೀರ್, ಸೂರತ್, ನೀಲಗಿರಿ ಈ ಮೇಲಿನ 3 ಕೂಡ ಸರಿಯಾಗಿರುವಂಥದ್ದು. ಆರನೆಯ ಪ್ರಶ್ನೆ. ಭೋಪಾಲ್ ಅನಿಲ ದುರಂತ, ಇದರಲ್ಲಿ ಯಾವ ವಿಷಕಾರಿ ಅನಿಲ ಹೊರಬಿದ್ದಿತ್ತು? ಆಪ್ಷನ್ ಎ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಆಪ್ಷನ್ ಬಿ ಮಿಥೈಲ್ ಐಸೋಸೈನೈಡ್, ಆಪ್ಷನ್ ಸಿ ಐಸೋಬ್ಯೂಟೇನ್, ಆಪ್ಷನ್ ಡಿ ಫೆಬ್ರಿಕ್ ಆ್ಯಸಿಡ್. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಬಿ ಮಿಥೈಲ್ ಐಸೋಸೈನೈಡ್ ಅನ್ನುವಂಥದ್ದು. ಮಿಥೈಲ್ ಐಸೋಸೈನೈಡ್ ಇದು ಸರಿಯಾಗಿರುವಂಥದ್ದು. ಏಳನೆಯ ಪ್ರಶ್ನೆ. ಇತ್ತೀಚೆಗೆ ಮದ್ರಾಸ್ ಸಂಗೀತ ಅಕಾಡೆಮಿ ನೀಡುವ ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಗೀತಾರಾಜ್, ಆಪ್ಷನ್ ಬಿ ಪರಸಲೆ ರವಿ, ಆಪ್ಷನ್ ಸಿ TM ಕೃಷ್ಣ, ಆಪ್ಷನ್ ಡಿ ಎಸ್ ವೆಂಕಟತೆರನ್. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಸಿ TM ಕೃಷ್ಣ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. TM ಕೃಷ್ಣ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. ಎಂಟನೆಯ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ IMD ಇಂಡಿಯಾ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಆರಂಭವಾದ ವರ್ಷ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 1882, ಆಪ್ಷನ್ ಬಿ 1875, ಆಪ್ಷನ್ ಸಿ 1870, ಆಪ್ಷನ್ ಡಿ 1865. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಬಿ 1875 ಅನ್ನುವಂಥದ್ದು ಸರಿಯಾಗಿರುವಂಥದ್ದು.
1875. 9ನೆಯ ಪ್ರಶ್ನೆ, 2025ನೇ ಸಾಲಿನ ಬಸವ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರಿಗೆ ನೀಡಿ ಗೌರವಿಸಲಾಯಿತು? ಆಪ್ಷನ್ ಎ GS ಸಿದ್ಧಲಿಂಗಯ್ಯ, ಆಪ್ಷನ್ ಬಿ ಅನುಪಮಾ ಭಟ್ಟಾಚಾರ್ಯ, ಆಪ್ಷನ್ ಸಿ BR ಪಾಟೀಲ್, ಆಪ್ಷನ್ ಡಿ MS ಆಶಾ ಜೈನ್. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಎ GS ಸಿದ್ಧಲಿಂಗಯ್ಯ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. 10ನೆಯ ಪ್ರಶ್ನೆ, ಇತ್ತೀಚೆಗೆ ಲೆಪ್ಟೋಸ್ಪೈರೋಸಿಸ್ಗಾಗಿ ವಿಶ್ವಸಂಸ್ಥೆ ಲ್ಯಾಬೊರೇಟರಿಯನ್ನು ಈ ಕೆಳಗಿನ ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಹೈದರಾಬಾದ್. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಎ ಬೆಂಗಳೂರು ಅನ್ನುವಂಥದ್ದು ಸರಿಯಾಗಿರುವಂಥದ್ದು. 11ನೆಯ ಪ್ರಶ್ನೆ, ಇತ್ತೀಚೆಗೆ ಈ ಕೆಳಗಿನ ಯಾರಿಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಮನು ಭಾಕರ್, ಡಿ ಗುಕೇಶ್, ಆಪ್ಷನ್ ಬಿ ಮನುಪ್ರೀತ್ ಸಿಂಗ್, ಪ್ರವೀಣ್ ಕುಮಾರ್, ಆಪ್ಷನ್ ಸಿ ಯುವರಾಜ್ ಸಿಂಗ್, ಆಪ್ಷನ್ ಡಿ ಎ ಮತ್ತು ಬಿ. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಡಿ ಎ ಮತ್ತು ಬಿ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. ಆಪ್ಷನ್ ಎ ಮತ್ತು ಬಿ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. ಅಂತಂದರೆ ಮನು ಭಾಕರ್, ಡಿ ಗುಕೇಶ್, ಮನ್ಪ್ರೀತ್ ಸಿಂಗ್, ಪ್ರವೀಣ್ ಕುಮಾರ್ ಇವರುಗಳಿಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯು ಲಭಿಸಿರುವಂಥದ್ದು. 12ನೆಯ ಪ್ರಶ್ನೆ, ಸುದ್ದಿಯಲ್ಲಿರುವ ರೈಟ್ ಟು ಪ್ರಾಪರ್ಟಿ ಇದೊಂದು ಮಾನವ ಹಕ್ಕು ಎಂದು ಯಾವ ವಿಧಿಯಲ್ಲಿ ತಿಳಿಸಲಾಗುತ್ತದೆ? ಆಪ್ಷನ್ ಎ 255, ಆಪ್ಷನ್ ಬಿ 300A, ಆಪ್ಷನ್ ಸಿ 244, ಆಪ್ಷನ್ ಡಿ 293. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಬಿ 300A ಅನ್ನುವಂಥದ್ದು ಸರಿಯಾಗಿರುವಂಥದ್ದು. ಯಾವುದು? ಆಪ್ಷನ್ ಬಿ 300A ಅನ್ನುವಂಥದ್ದು ಸರಿಯಾಗಿರುವಂಥದ್ದು. 13ನೆಯ ಪ್ರಶ್ನೆ, ಇತ್ತೀಚೆಗೆ ಈ ಕೆಳಗಿನ ಯಾವ IIT ಕ್ಯಾನ್ಸರ್ ಚಿಕಿತ್ಸೆಗಾಗಿ ಹೈಡ್ರೋಜೆಲ್ ಅನ್ನು ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ IIT ಬಾಂಬೆ, ಆಪ್ಷನ್ ಬಿ IIT ಸೂರತ್, ಆಪ್ಷನ್ ಸಿ IIT ಗುವಾಹಟಿ, ಆಪ್ಷನ್ ಡಿ IIT ಖರಗ್ಪುರ್. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಸಿ IIT ಗುವಾಹಟಿ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. 14ನೆಯ ಪ್ರಶ್ನೆ, 2025ರ ಖೋ-ಖೋ ವಿಶ್ವಕಪ್ ಈ ಕೆಳಗಿನ ಎಲ್ಲಿ ನಡೆಸಲಾಗುತ್ತದೆ? ಆಪ್ಷನ್ ಎ ಭುವನೇಶ್ವರ್, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ನೋಯ್ಡಾ. ಇಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಡಿ ನೋಯ್ಡಾ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. ಯಾವುದು? ಆಪ್ಷನ್ ಡಿ ನೋಯ್ಡಾ. 15ನೆಯ ಪ್ರಶ್ನೆ, ವಿಶ್ವ ಬ್ರೈಲ್ ದಿನ ಯಾವಾಗ ಆಚರಿಸಲಾಗುತ್ತಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಜನವರಿ 4, ಆಪ್ಷನ್ ಬಿ ಜನವರಿ 2, ಆಪ್ಷನ್ ಸಿ ಜನವರಿ 12, ಆಪ್ಷನ್ ಡಿ ಜನವರಿ 8. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಎ ಜನವರಿ 4 ಅನ್ನುವಂಥದ್ದು ಸರಿಯಾಗಿರುವಂಥದ್ದು. 16ನೆಯ ಪ್ರಶ್ನೆ, ದೇಶದಲ್ಲಿ ಮೊದಲ ಬಾರಿಗೆ ಲೋಕಪಾಲ್ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಜನವರಿ 8, ಆಪ್ಷನ್ ಬಿ ಜನವರಿ 16, ಆಪ್ಷನ್ ಸಿ ಜನವರಿ 6, ಆಪ್ಷನ್ ಡಿ ಜನವರಿ 18. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಬಿ ಜನವರಿ 16 ಅನ್ನುವಂಥದ್ದು ಸರಿಯಾಗಿರುವಂಥದ್ದು. 17ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಪನಾಮ ಕಾಲುವೆಯು ಎಷ್ಟು ಕಿಲೋಮೀಟರುಗಳ ವ್ಯಾಪ್ತಿಯನ್ನು ಹೊಂದಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 82 ಕಿಲೋಮೀಟರ್, ಆಪ್ಷನ್ ಬಿ 88 ಕಿಲೋಮೀಟರ್, ಆಪ್ಷನ್ ಸಿ 72 ಕಿಲೋಮೀಟರ್, ಆಪ್ಷನ್ ಡಿ 80 ಕಿಲೋಮೀಟರ್. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಡಿ 80 ಕಿಲೋಮೀಟರ್ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. 18ನೆಯ ಪ್ರಶ್ನೆ, ವಿಶ್ವ ಬ್ಲಿಟ್ಜ್ ಚಾಂಪಿಯನ್ಶಿಪ್ನ ಪುರುಷರ ವಿಭಾಗದಲ್ಲಿ ಅಗ್ರಸ್ಥಾನಿ ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಮ್ಯಾಗ್ನಸ್ ಕಾರ್ಲ್ಸನ್, ಆಪ್ಷನ್ ಬಿ ಇಯಾನ್ ನೆಪೊಮ್ನಿಯಾಚಿ, ಆಪ್ಷನ್ ಸಿ ಜು ವೆಂಜುನ್, ಆಪ್ಷನ್ ಡಿ ಎ ಮತ್ತು ಬಿ. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಡಿ
ಎ ಮತ್ತು ಬಿ ಎನ್ನುವಂಥದ್ದು ಸರಿಯಾಗಿರುವಂಥದ್ದು. ಅಂತಂದರೆ ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಇಯಾನ್ ನಿಪೋಮ್ನಿಯಾಚಿ ಇವರುಗಳು ವಿಶ್ವ ಬ್ಲೀಡ್ ಚಾಂಪಿಯನ್ಶಿಪ್ನ ಪುರುಷರ ವಿಭಾಗದಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. 19ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಯುರೋಪಿಯನ್ ದೇಶಗಳಲ್ಲಿ ಜನವರಿ 1, 2025ರಿಂದ ಬುರ್ಕಾ ಧರಿಸುವುದನ್ನು ನಿಷೇಧಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಸ್ವಿಟ್ಜರ್ಲೆಂಡ್, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ಮಲೇಷ್ಯಾ. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಎ ಸ್ವಿಟ್ಜರ್ಲೆಂಡ್ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. 20ನೆಯ ಪ್ರಶ್ನೆ, ಭೋಪಾಲ್ ಅನಿಲ ದುರಂತದ ಎಷ್ಟು ವರ್ಷಗಳ ನಂತರ ಯೂನಿಯನ್ ಕಾರ್ಬೈಡ್ ತ್ಯಾಜ್ಯವನ್ನು ಜನವರಿ 2025ರಲ್ಲಿ ತೆಗೆದುಹಾಕಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 30 ವರ್ಷ, ಆಪ್ಷನ್ ಬಿ 12 ವರ್ಷ, ಆಪ್ಷನ್ ಸಿ 40 ವರ್ಷ, ಆಪ್ಷನ್ ಡಿ 60 ವರ್ಷ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 40 ವರ್ಷ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. 21ನೆಯ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ಕೈರ್ಮಾ ಹನಿ ಜೇನು ಉತ್ಸವ ಜಾರಿಗೊಳಿಸಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ನೇಪಾಳ್, ಆಪ್ಷನ್ ಬಿ ಬಾಂಗ್ಲಾದೇಶ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಅಫ್ಘಾನಿಸ್ತಾನ್. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಎ ನೇಪಾಳ್ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. ಯಾವುದು? ಆಪ್ಷನ್ ಎ ನೇಪಾಳ್ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. 22ನೆಯ ಪ್ರಶ್ನೆ, ಭಾರತೀಯ ಆಹಾರ ನಿಗಮದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಅಶುತೋಷ್ ಅಗ್ನಿಹೋತ್ರಿ, ಆಪ್ಷನ್ ಬಿ ಫೈಜ್ ಅಹ್ಮದ್ ಕಿದ್ವಾಯಿ, ಆಪ್ಷನ್ ಸಿ ಆಕಾಶ್ ತ್ರಿಪಾಠಿ, ಆಪ್ಷನ್ ಡಿ ಕಮಲ್ ಕಿಶೋರ್. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಎ ಅಶುತೋಷ್ ಅಗ್ನಿಹೋತ್ರಿ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. 23ನೆಯ ಪ್ರಶ್ನೆ, ಜನವರಿ 2025ರಲ್ಲಿ 31ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಕಾಂಗ್ರೆಸ್ NCSC ಅನ್ನು ಎಲ್ಲಿ ಆಯೋಜಿಸಲಾಯಿತು? ಆಪ್ಷನ್ ಎ ಪಾಟ್ನಾ, ಆಪ್ಷನ್ ಬಿ ಜಮ್ಶೆಡ್ಪುರ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಭೋಪಾಲ್. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಡಿ ಭೋಪಾಲ್ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. 24ನೆಯ ಪ್ರಶ್ನೆ, ಸಮುದ್ರದ ಮೇಲೆ ಭಾರತದ ಮೊದಲ ಗಾಜಿನ ಸೇತುವೆಯನ್ನು ಎಲ್ಲಿ ನಿರ್ಮಿಸಲಾಯಿತು? ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಕನ್ಯಾಕುಮಾರಿ, ಆಪ್ಷನ್ ಸಿ ತಿರುವನಂತಪುರಂ, ಆಪ್ಷನ್ ಡಿ ಜೈಪುರ್. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಬಿ ಕನ್ಯಾಕುಮಾರಿ ಎನ್ನುವಂಥದ್ದು ಸರಿಯಾಗಿರುವಂಥದ್ದು. ತಮಿಳುನಾಡಿನ ಕನ್ಯಾಕುಮಾರಿ ಎನ್ನುವಂಥದ್ದು ಸರಿಯಾಗಿರುವಂಥದ್ದು. 25ನೆಯ ಪ್ರಶ್ನೆ, ಎಸ್ ಜಯಚಂದ್ರನ್ ನಾಯರ್ 2 ಜನವರಿ 2025ರಂದು ನಿಧನರಾದರು. ಅವರು ಈ ಕೆಳಗಿನ ಯಾರಾಗಿದ್ದರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಬರಹಗಾರ ಮತ್ತು ಪತ್ರಕರ್ತ, ಆಪ್ಷನ್ ಬಿ ಗಾಯಕ ಮತ್ತು ಸಂಗೀತಗಾರ, ಆಪ್ಷನ್ ಸಿ ಕ್ರಿಕೆಟ್ ಆಟಗಾರ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಎ ಬರಹಗಾರ ಮತ್ತು ಪತ್ರಕರ್ತ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. ಇದಿಷ್ಟು ಇವತ್ತಿನ ಪ್ರಚಲಿತ ಘಟನೆಗಳ ತರಗತಿಯಾಗಿತ್ತು. ಈ ಒಂದು ಪ್ರಶ್ನೋತ್ತರಗಳು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇನ್ನೂ ವಿತ್ ಎಕ್ಸ್ಪ್ಲನೇಷನ್ ಬೇಕು ಅಂತ ಅನ್ನೋರು ಪ್ಲೀಸ್ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.